ನಮಸ್ಕಾರ ವೀಕ್ಷಕರೇ. ಗುರುವರೇ, ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಬೆಂಗಳೂರು ಸುತ್ತಮುತ್ತ ಅದು ಬಿಟ್ಟು ಹೊರಗಡೆ ಕೂಡ ಸಿಟಿಗಳೆಲ್ಲ ಡೆವಲಪ್ ಆಗ್ತಾ ಇದೆ. ಹಳ್ಳಿಗಳೆಲ್ಲ ಸಿಟಿಗಳಾಗಿ ಕನ್ವರ್ಟ್ ಆಗ್ತಾ ಇದ್ದಾವೆ. ಲೇಔಟ್ಗಳು ತುಂಬ ಲೇಔಟ್ ಕಾನ್ಸೆಪ್ಟ್ಗಳು ಹೆಚ್ಚಾಗಿದೆ. ಸಾಕಷ್ಟು ಲೇಔಟ್ಗಳು ತುಂಬ ಬಿಲ್ಡ್ ಮಾಡಿ ತುಂಬ ಖರ್ಚುಗಳು ಮಾಡಿ ರೋಡ್ಗಳು, ಚರಂಡಿಗಳು, ನೀರಿನ ವ್ಯವಸ್ಥೆಗಳು, ಎಲ್ಲ ಲೈನ್ಗಳು, ಕರೆಂಟಿಂದು ಇವೆಲ್ಲ ವ್ಯವಸ್ಥೆ ಮಾಡಿದ್ರು ಕೆಲವೊಂದು ಏರಿಯಾಗಳಲ್ಲಿ ಸೈಟ್ಗಳು ಸೇಲ್ ಆಗ್ತಾರಲ್ಲ. ಇಲ್ಲ ಇವರು ರೇಟ್ ಜಾಸ್ತಿ ಹೇಳ್ತಾರೆ ಅಂತ ನಾವು ಅನ್ಕೊಂತೀವಿ. ರೇಟ್ ಜಾಸ್ತಿ ಇರ್ಬೋದು, ಸೊ ಅದಕ್ಕಾಗಿ ಸೇಲ್ ಆಗ್ತಾ ಇಲ್ಲ ಅಂತ. ಬಟ್ ಹಂಗೆ ನೋಡೋಕೆ ಹೋದ್ರೆ ಅದಕ್ಕಿಂತ ಹೆಚ್ಚು ರೇಟ್ ಕೊಟ್ಟು ತಗೊಂಡಿರೋವಂಥವು ಕೇಸುಗಳು ಅದರ ಪಕ್ಕದಲ್ಲೇ ಕಾಣಿಸ್ತವೆ. ಬಟ್ ಕೆಲವೊಂದು ಏರಿಯಾಗಳಲ್ಲಿ ತುಂಬ ಡೆವಲಪ್ ಆಗಿರೋ ಏರಿಯಾನೇ, ರೋಡ್ಗಳು ಪಕ್ಕದಲ್ಲೇ ಇರ್ತವೆ, ಕನ್ವೆ ಇರ್ತದೆ, ಎಲ್ಲ ಚೆನ್ನಾಗಿದ್ರೂ ಕೂಡ ಅಲ್ಲಿ ಸೈಟ್ಗಳು ತಗೊಳ್ಳೋಕ್ಕೆ ಯಾರೂ ಮುಂದೆ ಬಂದಿರಲ್ಲ. ಸೈಟ್ಗಳಿಗೆ ಲೋನುಗಳು ಅದು ಇದು ಏನೇನೋ ಆಪ್ಷನ್ಗಳು ಕೊಟ್ಟರು ಕೂಡ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೇಲ್ ಆಗಿರಲ್ಲ. ಹಾಕಿರೋ ಬಜೆಟ್ ಕೂಡ ಹಂಗೆ ಉಳ್ಕೊಂಡಿರುತ್ತೆ. ಡೆಡ್ ಇನ್ವೆಸ್ಟ್ಮೆಂಟ್ ಥರ ಕಾಣಿಸ್ತಾ ಇರುತ್ತೆ. ವರ್ಷಗಳು ಕಳೆದಿದ್ರೂ ಅದನ್ನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಿಟ್ಟರೆ ಅದರಲ್ಲಿ ಸೈಟ್ಗಳು ಸೇಲ್ ಆಗಿರಲ್ಲ. ಈ ಒಂದು ಸಮಸ್ಯೆಗಳು ಸಾಕಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಕಾಣಿಸ್ತವೆ. ಲೇಔಟ್ಗಳಲ್ಲಿ ಸಾಕಷ್ಟು ಸೈಟ್ಗಳು ಖಾಲಿ ಬಿದ್ದಿರೋದು. ಕೆಲವೊಂದು ಇನ್ನೂ ಹಳೆ ಲೇಔಟ್ಗಳು ನೋಡೋಕೆ ಹೋದರೆ ಎಲ್ಲ ಪೊದೆಗಳಾಗಿ ಗಿಡಗಳಾಗಿ ಕಾಡು ಥರ ಆಗ್ಬಿಟ್ಟೈತೆ, ಸೈಟ್ಗಳು ಸೇಲ್ ಆಗಿರಲ್ಲ. ಸೊ ಈ ಒಂದು ಎಫೆಕ್ಟ್ ಎಲ್ಲ ಕಡೆ ಇಲ್ಲ, ಕೆಲವು ಕಡೆ ಇದು ತುಂಬ ಚೆನ್ನಾಗಿ ಎಫೆಕ್ಟ್ ಕಾಣಿಸ್ತದೆ ಕಣ್ಣಿಗೆ ನೋಡಿದ್ರೆ. ಯಾಕೆ ಕೆಲವೊಂದು ಏರಿಯಾಗಳಲ್ಲಿ ಈ ಥರ ಲ್ಯಾಂಡ್ ಆಗ್ಬೋದು, ಇನ್ನೊಂದಾಗ್ಬೋದು, ಏನೋ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಸರಿಯಾದ ರೀತಿಯಲ್ಲಿ ಸೇಲ್ಗಳಾಗಲ್ಲ, ಡೆವಲಪ್ ಆಗಲ್ಲ. ಹೌದು. ನಮಸ್ಕಾರ ವೀಕ್ಷಕರೇ. ಕೆಲವೊಂದು ಸುಮಾರು ಒಂದು ತಿಂಗಳಿಂದ ಸರ್, ಲಾಸ್ಟ್ ಎಪಿಸೋಡಲ್ಲಿ ಒಬ್ಬರ ಹತ್ರ ನಾನು ರಿವ್ಯೂ ಕೊಡಿಸಿದೆ. ಅವ್ರು ಮಾತಾಡಿದರು. ಅವ್ರ ಮನೇಲಿ 3 ಜನ ಹೆಣ್ಮಕ್ಳು. ಅವರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಅವರು. ಗಂಡ ಹೆಂಡತಿ ಮತ್ತು 3 ಜನ ಹೆಣ್ಮಕ್ಳು. 3 ಜನಕ್ಕೂ ಮನೆ ಒಳಗಡೆ ನೆಗೆಟಿವ್ ಪ್ರಾಬ್ಲಮ್ಗಳು ಏನನ್ನು ಇದ್ವಲ್ಲ ಅದನ್ನೆಲ್ಲ ನಾನು ರಿಮೂವ್ ಮಾಡಿ ಕೊಟ್ಟಿದ್ದೆ. ಅವರೆಲ್ಲ ತುಂಬ ಚೆನ್ನಾಗಾದರು. ಅದಾದಮೇಲೆ 1 ತಿಂಗಳವರೆಗೂ ಅಬ್ಸರ್ವ್ ಮಾಡಿದ್ರು. ಬಾಡಿ ಒಳಗೆ ಏನೇ ಇದ್ರು, ಮನೆ ಒಳಗೆ ಏನೇ ಇದ್ರು ಪರಿಹಾರ ಆಗಿದೆ ಸರ್, ನಂಗೆ ಗುಣ ಆಗಿದೆ, ನಾವು ತುಂಬ ಚೆನ್ನಾಗಿದ್ದೀವಿ, ನಾವು ಇರೋವರೆಗೂ ನೆನೆಸ್ಕೋಬೇಕು ನಿಮ್ಮನ್ನ ಅಂತ ಹೇಳಿ ಅದಾದಮೇಲೆ ನೆಕ್ಸ್ಟ್ ಅವರು ಅದಕ್ಕೂ ಮುಂಚೆ ನನಗೆ ಹೇಳ್ಕೊಳ್ತಾ ಬರ್ತಾಯಿದ್ರು. ನಮ್ಮ ಫ್ಯಾಮಿಲಿ ಒಳಗಡೆ ಸ್ವಲ್ಪ ನನಗೆ ಆಸ್ತಿ ತಕರಾರಿದೆ, ಯಾವುದೋ ಕೋರ್ಟ್ ಕಚೇರಿಗೆ ಹೋಗಿಲ್ಲ. ಇನ್ನೊಂದು ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೋಬೇಕು, ಎಪಿಸೋಡ್ ನೋಡ್ತಾ ಇರೋಂಥವ್ರು. ಕೆಲವರು ಕೋರ್ಟ್ಗೆ ಹೋಗಿರೋಂಥ ಜಮೀನುಗಳಾಗಲಿ ಅಥವಾ ತಕರಾರುಗಳಾಗ್ತಿರೋಂಥದ್ದು ಅದನ್ನು ತಗೊಂಡು ಬಂದಿರ್ತಾರೆ ನನ್ನ ಹತ್ರ. ಕೋರ್ಟ್ಗೆ ಹೋಗಿದ್ರೆ ನಾನು ತಗೊಳಕ್ ಹೋಗಲ್ಲ ಸರ್. ಅಕಸ್ಮಾತ್ ಒಳಗೊಳಗೆ ಇವ್ರ ಫ್ಯಾಮಿಲಿ ಒಳಗೇನೆ ಅಣ್ಣ ತಮ್ಮಂದಿರೋ, ಅಕ್ಕ ತಂಗಿರೋ, ಇವ್ರ ಒಳಗೆ ಏನಾದರೂ ಒಂದು ಸಮಸ್ಯೆಗಳೇನೋ ಉಟ್ಕೊಂಡಿದ್ರೆ ಅದರಿಂದ ಏನಾದರೂ ಗುಣ ಮಾಡ್ಬೋದು. ಆದರೆ ಇವರು ಕೋರ್ಟ್ಗೆ ಹೋಗಿ ತಗೊಂಡೋಗಿದ್ದಾಗ ಏನಾಗುತ್ತೆ, ನಮಗೆ ಕಾನೂನು ಅಂತಂದಾಗ ಈ ಸಿಸ್ಟಮ್ ಒಳಗೆ ಬದುಕ್ತಾ ಇದೀವಿ. ಯಾವುದೇ ಸ್ವಾಮೀಜಿ ಆಗಿರಲಿ ಸರ್, ಅದು ಯಾವುದೇ ದೊಡ್ಡ ರಾಜಕಾರಣಿ ಅಥವಾ ಒಬ್ಬ ಏನಂತಾರೆ ಅದಕ್ಕೆ ಸೈನ್ಸ್ ಅದು ಏನಂತಾರೆ ಸೈಂಟಿಸ್ಟ್ ಕೂಡ ಆಗಿರ್ಬೋದು, ಯಾರೇ ಆದ್ರೂ ಕಾನೂನು ಅಡಿಯಲ್ಲಿ ಇದೀವಿ ಅಂದ್ರೆ ಕಾನೂನು ನಮಗೆ ದೇವ್ರಿದೆ. ನಮಗೆ ಕಣ್ಣು ಮುಂದೆ ಕಾಣಿಸ್ತಿರೋಂಥ ಕಾನೂನು ದೇವ್ರು ನಮಗೆ. ಹಾಗಾಗಿ ಅವ್ರಿಗೆ ಏನು ಹೇಳ್ತೀನಿ, ಕಾನೂನುವರೆಗೂ ಹೋಗಿರೋದನ್ನ ನೀವು ಅಲ್ಲೇ ಪರಿಹಾರ ಮಾಡ್ಕೊಳ್ಳಿ. ಕಾನೂನು ದೇವರ ಹತ್ರ ನೀವು ಪರಿಹಾರ ಮಾಡ್ಕೊಳ್ಳಿ. ಅದು ಬಿಟ್ಟು ಏನಾದ್ರು ಕಾನೂನಿಗೆ ಹೋಗಿಲ್ದೆ ಪೇಪರ್ ಎಲ್ಲ ಕರೆಕ್ಟ್ ಆಗಿದ್ದು ನಿಮ್ಮ ಒಳಗಡೆ ಏನೋ ಸಮಸ್ಯೆ ಆಗ್ತಾ ಇದೆ ಅನ್ನೋದಾದ್ರೆ ಅವಾಗ ನನ್ನ ಹತ್ರ ಬನ್ನಿ, ನಾನು ಪರಿಹಾರ ಮಾಡ್ಕೊಡ್ತೀನಿ ಅಂತ ಸುಮಾರು ಜನ ಕೇಳಿದ್ದೀನಿ. ಅಂಥದ್ದು ಎಷ್ಟೋ ಜನದ ಕ್ಲಿಯರು ಮಾಡ್ಕೊಟ್ಟಿದ್ದೀನಿ ನಾನು. ಅದರಲ್ಲಿ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಯಾಕಂದ್ರೆ ಇನ್ನೊಂದ್ಸತಿ ಪದೇ ಅವ್ರ ಹತ್ರನೇ ಮಾತಾಡ್ಸೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟೆ ನಾನೇ ಮಾತಾಡ್ತಾ ಇದ್ದೀನಿ ಅವ್ರ ಬಗ್ಗೆ. ಅವ್ರಿಗೆ 1 ತಿಂಗಳಾದ್ಮೇಲೆ ನಂದೆಲ್ಲ ನೆಗೆಟಿವ್ ಕೆಲಸಗಳು ಅವ್ರದೆಲ್ಲ ಮುಗಿಸ್ಕೊಟ್ಮೇಲೆ, ಬಾಡಿಲಿರೋದೆಲ್ಲ ರಿಮೂವ್ ಮಾಡಿಕೊಟ್ಟಾದ್ಮೇಲೆ ಅವ್ರಿಗೆ ರಿಯಲ್ ಎಸ್ಟೇಟ್ದು ಒಂದು ಅವ್ರ ಸ್ವಂತ ಫ್ಯಾಮಿಲಿ ಇದೆ, ಅಣ್ಣ ತಮ್ಮಂದಿರೋದೊಂದು ಬರೀ ಒಂದು ಸಣ್ಣ ನಿಷ್ಠೂರ ಸರ್. ಅದು ದೊಡ್ಡ ಗಲಾಟೆ ಅಥವಾ ಏನೋ ಕೋಲಿಗಿಲಿ ಹಿಡ್ಕೊಂಡು ಹೊಡೆದಾಡೋವಂಥದ್ದು ಎಲ್ಲ ಏನೂ ಇಲ್ಲ. ಒಂದು ಸಣ್ಣ ವಿಚಾರಗಳು, ನನಗೆ ಅಷ್ಟು ಬೇಕು, ಇಷ್ಟು ಬೇಕು, ನನಗೆ ಅಷ್ಟು ಬೇಕು, ನೀನು ಇಷ್ಟು ತಗೋ, ನಾನು ಇಷ್ಟು ತಗೊಳ್ತೀನಿ, ಈ ಥರ ಒಂದು ತಕರಾರುಗಳು. ಅವ್ರಿಗೆ ನಾನೊಂದು ಸರ್ವಜನ ಆಕರ್ಷಣದೊಂದು ಯಂತ್ರ ಬರ್ಕೊಟ್ಟಿದ್ದೆ ಸರ್. ನಾನು ಅದು ತುಂಬ ಸ್ಪೆಷಲ್ಲಾಗಿ ನನ್ನ ಗುರುವಿಂದ ನನಗೊಂಥರ ಉಡುಗೊರೆಯಾಗಿ ಬಂದಿದ್ದದು. ನನಗೆ ಆ ತಾಳೆಗರಿ ಏನು ಸಿಕ್ಕಿದಿಲ್ಲ ನನಗೆ ಇದುವರೆಗೂ. ಅದೊಂದು ನಂಗೊಂದು 50-60 ಪೇಜ್ವರೆಗೂ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದು. ಇದನ್ನು ನೀನು ಸಿದ್ಧಿ ಮಾಡ್ಕೊ. ನನ್ನ ಹೊರಗಡೆ ಹೋಗಿ ವಿದ್ಯೆ ಕಲ್ತ್ಕೊಂಡು ಬಂದಾಗ ನನ್ನ ಕೈಗೆ ಒಪ್ಸಿದ್ದು ನನ್ನ ಗುರುವರು. ಇದನ್ನು ನೀನು ಸಿದ್ಧಿ ಮಾಡ್ಕೊ. ಇದರಲ್ಲಿ ಸಿದ್ಧಿ ಮಾಡ್ಕೊಳ್ಳೋ ಎಲ್ಲ ಥರದ್ದು ನಿನಗೆ ಸಿಗುತ್ತೆ. ಇದರಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ನಿನಗಿದೆ, ಸಿದ್ಧಿ ಮಾಡ್ಕೊ. ನಾನು ಸಿದ್ಧಿ ಮಾಡ್ಕೊಂಡು ಸುಮಾರು ಒಂದು ವರ್ಷಾನುಗಟ್ಲೆಯಿಂದ ನಾನು ರಿಯಲ್ ಎಸ್ಟೇಟ್ದು ಮಾಡ್ಕೊಂಡೆ ಬರ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀನಿ ಎಲ್ಲರಿಗೂ. ಅದನ್ನು ಸಕ್ಸಸ್ ಕೂಡ ಆಗಿದೆ. ಅದು ನಾನು ಬೆಳ್ಳಿ ಪ್ರತಿಯೊಂದು ಯೂಸ್ ಮಾಡೋದೆಲ್ಲ ಬೆಳ್ಳಿ ಪದಾರ್ಥಗಳನ್ನೇ, ಮತ್ತು ಅದು ಒಳಗಡೆ ಹಾಕುವಂಥ ಐಟಮ್ಗಳೆಲ್ಲ ಪ್ರತಿಯೊಂದೂ ಪ್ಯೂರೇ ಹಾಕಿರ್ತೀನಿ. 1 ಗ್ರಾಮ್ ಇವಾಗ ನೀವು ಗೊರಂಜನ ಆಗಿರ್ಬೋದು, ಕಸ್ತೂರಿಗಳಾಗಿರ್ಬೋದು, ನವಸಾಗರಗಳು, ಇಲ್ಲ ಕೆಲವೊಂದು ಏನೇನು ವಸ್ತುಗಳು ನಾವು ಬಳಸ್ತೀವಿ ನೋಡಿ, ಇವೆಲ್ಲ ಪ್ರತಿಯೊಂದು ನಾವು ಒರಿಜಿನಲ್ ಹಾಕಿದ್ರೆ ಮಾತ್ರ ಅದನ್ನು ಹೊರಗಡೆಯಿಂದ ತಂದು ನಾವು ಮಾಡ್ಕೊಳ್ಳೋದು ಅದನ್ನೆಲ್ಲ ಕೆಲಸಗಳನ್ನ. ಅದು ಸಿದ್ಧಿ ಟೈಮಲ್ಲಿ ಸರ್ವ ಸಿದ್ಧಿ ಯೋಗದಲ್ಲೇ ನಾವು ಅದನ್ನು ಮಾಡೋದು. ಆ ಥರದೊಂದು ಅವ್ರಿಗೆ
ಮಾಡಿಕೊಟ್ಟು ಅವ್ರಿಗೆ ಕೊರಳಲ್ಲಿ ಹಾಕಕ್ಕೆ ಹೇಳಿದ್ದೆ. ಅವ ಬಿಸ್ನೆಸ್ ಏನು ಮಾಡ್ತಿದ್ದಾರೆ ಆಫೀಸಲ್ಲೂ ನೀವು ಹಾಕೊಳ್ಳಿ, ಅದ್ರ ಜೊತೆಗೆ ಒಂದು ವೀರಾಂಜನೇಯ ಒಂದು ಮಾಡಿಕೊಟ್ಟಿದ್ದೆ. ವೀರಾಂಜನೇಯನ ಜೊತೆಗೆ ಇದನ್ನು ಕೂಡ ಸರ್ವಸಿದ್ಧಿದು ಮಾಡಿಕೊಟ್ಟಿದ್ದೆ. ಸರ್ವ ಆಕರ್ಷಣ ಅಂದರೆ ಸರ್ ಇದರಲ್ಲಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಾಗ ಶ್ರೀ ಪುರುಷ ಮತ್ತು ಮಂತ್ರಿ ಅಥವಾ ಯಾರೇ ಆಗಿರ್ಬೋದು, ಮಕ್ಕಳಲ್ಲಿ ಹೆಂಡತಿ, ತಂದೆ ತಾಯಿ, ಮಕ್ಕಳುಗಳು ಎಲ್ಲರೂ ಏನಾಗುತ್ತೆ ಫೇಸು ಅಟ್ರಾಕ್ಷನ್ ಫೇಸ್ ಆಗ್ಬಿಡುತ್ತೆ. ಇದು ವಶೀಕರಣ ಅಲ್ಲ, ಅಥವಾ ಯಾರನ್ನು ನಾವು ಅಡ್ಡದಾರಿಗೆ ಬಳಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೋ ತಂತ್ರ ಅಲ್ಲ. ಇದು ತುಂಬ ಸಾತ್ವಿಕವಾಗಿ ನೀಟಾಗಿ ಬರುತ್ತೆ ಈ ಕೆಲಸದಲ್ಲಿ. ಅಂದರೆ ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ತನಗೆ ತಾನು ಬೇಕಾಗಿರೋಂಥ ತೇಜಸ್ಸನ್ನು ಮಖದ ಮೇಲೆ ಅವ್ನು ತರಿಸ್ಕೊಂಡಾಗ, ಆ ಒಂದು ಯಂತ್ರದಿಂದ ಅವನಿಗೆ ಆ ಶಕ್ತಿ ಬಂದು ಕೂಡ್ಕೊಂಡಾಗ ಅದಕ್ಕೊಂದು ಸಮಯ ಸಂದರ್ಭ ಅಂತ ಬರುತ್ತೆ. ಒಂದು ಇಷ್ಟು ದಿವಸವರೆಗೂ ಇರುತ್ತೆ. ಅದು ಆ ದಿವಸ ಕಳೆದ್ಮೇಲೆ ಅವನ ಲೈಫಲ್ಲಿ ಅವನಿಗೆ ಮಿರಾಕಲ್ ಆಗೋದು ಅವ್ನ ಕಣ್ಮುಂದೆ ಕಾಣಿಸ್ಕೊಳ್ಳುತ್ತೆ ಅವನಿಗೆ. ಈ ವ್ಯಕ್ತಿನ ವಿಷಯನೇ ಅದನ್ನು ನಾನು ಅವ್ರಿಗೆ ಕೊಟ್ಟೆ. ಅವರು ಧರಿಸಿ ಒಂದು 11 ದಿವಸ ಮೇಲೆ ಆಗಿದೆ ಸರ್ ಅಷ್ಟೇ. 11 ದಿವಸ, ಒಂದು 20 ದಿವಸ ಆಗಿತ್ತು ಅಷ್ಟೇ. ಅದಾದಮೇಲೆ ಅವರೇ ಫೋನ್ ಮಾಡಿದ್ರು. ಸುಮಾರು ದಿವಸ ಆದಮೇಲೆ ನನಗೆ ಫೋನ್ ಮಾಡಿದ್ರು, ಸರ್ ನನ್ನ ಅಣ್ಣಂದು ಮತ್ತು ನಂದು ಏನು ಫ್ಯಾಮಿಲಿ ತಕರಾರು ಏನಿತ್ತು ಅದು ಬಗೆಹರಿತು. ಈಗ ವ್ಯಾಪಾರಕ್ಕೆ ಬಂದು ಕೂತಿದ್ದೀವಿ ನಾವು. ಈಗ ಅದನ್ನು ಸೇಲ್ ಮಾಡೋ ಪರಿಸ್ಥಿತಿಗೂ ಬಂದಿದ್ದೀವಿ. ಅಡ್ವಾನ್ಸು ಆಗಿದೆ. ಇನ್ನೊಂದು 2-3 ವಾರದಲ್ಲಿ ನಂಗೆ ರಿಜಿಸ್ಟ್ರೇಷನ್ದು ಕೂತಿದ್ದೀವಿ. ಸೂಪರ್. ಈ ಸಂತೋಷದ ವಿಚಾರ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೋಸ್ಕರ ನಾನು ನಿಮಗೆ ಫೋನ್ ಮಾಡಿದೆ ಅಂತೇಳಿ ಮಾಡಿದ್ರು. ಇದೇ ರೀತಿ ಬೆಂಗಳೂರಲ್ಲಿ ಕೆಲವೊಬ್ಬ ವ್ಯಕ್ತಿ ಒಳ್ಳೆ ಹೆಸರು ಮಾಡಿದ್ದಾರೆ. ಮಲ್ಲೇಶ್ವರಮಲ್ಲಿರೋದವರು ಒಳ್ಳೆ ಹೆಸರು ಮಾಡಿದಾರವರು. ಅವರು ರಿಯಲ್ ಎಸ್ಟೇಟೇ ಮಾಡ್ತಿರೋದು. ಅಂದರೆ ನನಗೆ ದೊಡ್ಡ ಹೆಸರು ಮಾಡಿರೋಂಥವ್ರು ಒಬ್ಬ ಆರ್ಟಿಸ್ಟ್ ಒಬ್ಬರು ಅವರನ್ನು ಅವ್ರ ಫ್ರೆಂಡನ್ನು ಕರ್ಕೊಂಡ್ಬಂದು ರೆಫರ್ ಮಾಡ್ತಾರೆ. ಇವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಯಾಕಂದ್ರೆ ಆರ್ಟಿಸ್ಟು ಅವರು ಕೂಡ ಸಹಾಯ ಮಾಡ್ಕೊಂಡಿರ್ತಾರೆ. ನಮ್ಮ ಕಡೆಯಿಂದ ಪರಿಹಾರ ಮಾಡ್ಕೊಂಡು ನೆಗೆಟಿವ್ ಪ್ರಾಬ್ಲಮ್ ಪರಿಹಾರ ಮಾಡ್ಕೊಂಡಿರ್ತಾರೆ. ಅವ್ರು ರಿಯಲ್ ಎಸ್ಟೇಟ್ ಅವ್ರನ್ನ ಕರೆದಿರ್ತಾರೆ, ಅವ್ರಿಗೂ ಕೂಡ ಮಾಡ್ಕೊಂಡಿರ್ತೀನಿ. ಆ ಯಂತ್ರಕ್ಕೆ ಇವಾಗ ನೋಡಿ ಸರ್, ನಾನು ಏನೋ ಒಂದು ಈಗ ಕೊಡ್ತಾ ಇದ್ದೀವಿ ಅಂತಂದರೆ ನೋಡಿ, ಈಗ ಈ ಒಳಗಡೆ ರೀಫಿಲ್ ಇದೆ. ರೀಫಿಲ್ ಇಲ್ಲದೆ ನಾವು ಇದು ಪ್ಲಾಸ್ಟಿಕ್ ಮಾತ್ರ, ಈ ಫ್ರೇಮ್ ಮಾತ್ರ ಕೊಟ್ಟರೆ ವೇಸ್ಟ್. ಇದನ್ನು ಕೊಟ್ಟರೆ ಅವ್ನು ಬರ್ಕೊಳ್ಳೋಕೆ ಈಸಿ ಆಗುತ್ತೆ. ಹೌದು. ಈ ಕೆಲವರು ಏನು ಮಾಡ್ತಾರೆ, ನಾನು ಯಂತ್ರ ಕೊಟ್ಟಿದ್ದೀನಿ ಅಥವಾ ತಂದು ಮಾಡಿಕೊಟ್ಟಿದ್ದೀನಿ, ಪೂಜೆ ಮಾಡಿಕೊಟ್ಟಿದ್ದೀನಿ, ನೀನು ಇಟ್ಕೊಂಡೇನೋ ಮಜಾ ಮಾಡು ಅಷ್ಟೇ, ಇಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಆಗುತ್ತೆ. ಬಟ್ ಈಗ ಯಂತ್ರ ಬರೆದಿದ್ದೀನಿ, ಆ ಬರೆಯುವಾಗವರೆಗೂ ಆ ಯಂತ್ರ ಬರೆಯೋವರೆಗೂ ಮಾತ್ರ ಅದಕ್ಕೆ ನಾನು ವಾರಸ್ದಾರನಾಗಿದ್ದೆ. ಅದನ್ನು ನಾನು ಸಿದ್ಧಿ ಮಾಡ್ಕೊಂಡಿದ್ದೆ. ಅದಕ್ಕೆ ಶಕ್ತಿ ತುಂಬ್ಸೋಕೆ ಏನು ಕಾರ್ಯ ಮಾಡಬೇಕಾಗಿತ್ತು ನಾನು ಅದು ಮಾಡಿದ್ದೀನಿ. ಅದಕ್ಕೆ ಮೇಲೆ ನೀನು ಅದನ್ನು ಹೆಂಗೆ ಸಿದ್ಧಿ ಮಾಡ್ಕೋಬೇಕು, ಅದನ್ನು ನೀನು ಹೆಂಗೆ ಪವರ್ ಮಾಡ್ಕೋಬೇಕು. ಮುಟ್ಟಾಗಿದ್ದ ಜಾಗ, ಯಾವುದಾದ್ರೂ ಹುಡುಗಿರುಗಳು ದೊಡ್ಡವರಾದಾಗ ಅಥವಾ ಏನಾದರೂ ತಿಂಗಳ ಡೇಟ್ ಆದಾಗ, ಯಾರಾದ್ರು ಸತ್ತಿದ್ದಾಗ, ಯಾರಾದ್ರೂ ಹುಟ್ಟಿದ್ದಾಗ, ಈ ಥರ ಜಾಗಗಳಲ್ಲಿ ಯಾವುದೇ ಯಂತ್ರ ಅದು ನಾನು ಬರ್ಕೊಟ್ಟಿದ್ದಲ್ಲ, ಯಾವುದೇ ಸ್ವಾಮೀಜಿ ಬರ್ಕೊಟ್ರು ಯಂತ್ರ, ಅದೆಷ್ಟೇ ಪವರ್ಫುಲ್ ಆಗಿದ್ರು ಕೂಡ ಎಲ್ಲಿಂದ ತಂದ್ರೂ ಇಂಥ ಮನೆಗಳಿಗೆ ಹೋದಾಗ, ಇಂಥ ಸೂತಕದ ಮನೆಗಳಿಗೆ ಹೋದಾಗ ಆಟೋಮೆಟಿಕ್ ಆ ಶಕ್ತಿ ಬಂದು ಕ್ಷೀಣಿಸ್ತದೆ. ಅದರಿಂದ ಬರುವಂಥ ಹೊರಹೊಮ್ಮುವಂಥ ಶಕ್ತಿ ಅವ್ರಿಗೆ ಯಾವುದೇ ರೀತಿ ಲಾಭ ತಂದ್ಕೊಡಲ್ಲ. ಅದನ್ನು ನಶ್ವರ ಮಾಡಿಡುತ್ತದೆ. ಎಲ್ಲಾದರೂ ಆ ಥರ ಸೂತ್ಕೊಂಡ್ ಮನೆಗೆ ಅಥವಾ ಸ್ಮಶಾನಕ್ಕೆ ನಾವು ಹೋಗ್ತಾ ಇದೀವಿ ಅಂತಂದರೆ ಹತ್ತಿರದಲ್ಲಿ ಇರುವಂಥ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಮರದಲ್ಲಿ ಕಟ್ಬಿಟ್ಟು ಮತ್ತೆ ನಾನು ತೊಗೊಂಡೋಗ್ತೀನಿ ಅಂತ ಅನುಮತಿ ತೊಗೊಂಡು ಮನೆಗೆ ಬಂದು ಎಲ್ಲ ಸೂತ್ಕೋದ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಮತ್ತೆ ವಾಪಸ್ ಹೋಗಿ ಅದನ್ನು ತಂದು ಹಾಲಲ್ಲಿ ಕ್ಲೀನ್ ಮಾಡಿ ಅದಕ್ಕೆ ಧೂಪ ತೋರಿಸಿ ಮತ್ತೆ ಅದಕ್ಕೆ ಏನು ಮಂತ್ರ ನಾನು ಕೊಟ್ಟಿರ್ತೀನಿ. ಕೆಲವರು ಆ ಯಂತ್ರಕ್ಕೆ ಮಂತ್ರ ಕೊಟ್ಟಿರಲ್ಲ ಸರ್, ಒಂದಷ್ಟು ಯಂತ್ರ ಬರೆದು ಕೊಟ್ಟಿರ್ತಾರೆ. ಆ ಯಂತ್ರಕ್ಕೆ ಮಂತ್ರ ಬೇಕು. ಈಗ ನಾವು ಒಂದು ತಾಳೆ ಗರಿಲಿ ನಾವು ಸಿದ್ಧಿ ಮಾಡ್ಕೊಂಡಿದ್ದೀವಿ, ಜನಗಳಿಗೆ ಅದು ಗೊತ್ತಿಲ್ಲ. ನಾನು ಎಲ್ಲಿಂದ ಬರ್ಕೊಟ್ಟೆ ಬಿಡಿ ಅಂತ ಅನ್ಕೊಳ್ತಾರೆ ಅವರು. ಅದು ನಾನು ಇದರಿಂದನೇ ಬರ್ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಾಳೆ ದಿವಸ ಕೆಲಸ ಆಗಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ನಾನು ಹೇಳೋದು ವಿಷಯನೇ, ನಾನು ಬರ್ಕೊಟ್ಟಿದ್ದೀನಿ, ನನಗೆ ಸಿದ್ಧಿ ಆಗಿದೆ, ಇದಕ್ಕೆ ಮೇಲೆ ನೀವು ಸಿದ್ಧಿ ಮಾಡ್ಕೊಳ್ಳಿ, ನಿಮಗೆ ಮಂತ್ರ ಕೊಡ್ತೀನಿ. ಈ ಯಂತ್ರದ್ದು ನೋಡಿ ಹೇಳಿದ್ನಲ್ಲ, ಮಲ್ಲೇಶ್ವರಮಲ್ಲಿ ಒಬ್ಬರು ಫೇಮಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಆರ್ಟಿಸ್ಟ್ ಅವರು ರೆಫರ್ ಮಾಡಿದ್ದು ಅಂತ. ಅವ್ರಿಗೆ ಯಾರಿಗೂ ಕೊಟ್ಟಿರಲಿಲ್ಲ. ಫಸ್ಟು ಅವ್ರಿಗೆ ನಾನು ಬರೆದಿದ್ದು. ಅವ್ರಿಗೆ ಬರೆದ ಮೇಲೆ ನಾನು ಕಮ್ಮಿ ಅಂದ್ರೆ 4-5 ಜನಕ್ಕೆ ಬರೆದಿದ್ದೀನಿ. ಅವ್ರಿಗೆ ಬರೆದು ಕೊಟ್ಟ ಮೇಲೆ ಅವ್ರು ಹೋಗಿ ಅದನ್ನ ಒಳೆ ನೀರಲ್ಲಿ ಹರಿಯೋ ನದಿನಲ್ಲಿ ಕೂತ್ಕೊಂಡು ನಾನು ಆ ಯಂತ್ರಕ್ಕಿದ್ದನ್ನ ಮಂತ್ರನ ಕೊಟ್ಟಿದ್ದೀನಿ ಅವ್ರಿಗೆ ಸಿದ್ಧಿ ಮಾಡ್ಕೊಳಕ್ಕೆ. ಇದುವರೆಗೂ ನನ್ನ ಕೈಲಿ ಅದು ಹ್ಯಾಂಡ್ ಓವರ್ ಇತ್ತು. ನಾನು ನಿನ್ನ ಜವಾಬ್ದಾರಿ ಕೊಟ್ಟಿದ್ದೀನಿ. ಸೂತ್ಕುದ್ ಮನೆಗೆ ಹೋಗ್ದೇನೆ ಆ ಯಂತ್ರಕ್ಕೆ ಶಕ್ತಿ ಬೇಕಾಗಿರೋದನ್ನ ನಾನು ಈ ಯಂತ್ರಕ್ಕೆ ಸಂಬಂಧಪಟ್ಟ ಮಂತ್ರನ ನಿನಗೆ ಕೊಡ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಅಥವಾ ವಾರ ಒಪ್ಪತ್ತುಗಳು ಬಂದಾಗ ಅಂತ ಸಮಯಗಳು ಅಥವಾ ಸಿದ್ಧಿ ಯೋಗಗಳು ಬಂದಾಗ ನೀನು ಅಲ್ಲಿ ಕೂತ್ಕೊಂಡು ಏನು ಮಾಡ್ಕೋಬೇಕು, ಆ ಇನ್ಸ್ಟ್ರಕ್ಷನ್ ನಾನು ಏನು ಕೊಟ್ಟಿರ್ತೀನಿ ಅದು ಹೋಗಿ ನೀನು ಮಾಡ್ಕೋ. ಇಷ್ಟು ನಾನು ಕೊಟ್ಟಿರ್ತೀನಿ, ಅದು ಅವ್ರು ಹೋಗಿ ಮಾಡ್ಕೊಟ್ಟಿರ್ತಾರೆ. ಅದನ್ನ ಆ ಥರ ಮಾಡ್ಕೊಂಡಾಗ ಇವತ್ತಿಗೂ ಸರ್ ಕಮಿಷನ್ ದುಡ್ಡೇನೆ ಅವ್ರಿಗೆ 1 ಲಕ್ಷ 1 ಲಕ್ಷ ಬರ್ತಾ ಇದೆ. ಸೂಪರ್, ಆರಾಮಾಗಿ ಬದುಕ್ತಾ ಇದ್ದಾರೆ. ಸೊ ಈಗ ಕೆಲವು ಲೇಔಟ್ಗಳಲ್ಲಿ ಸೈಟ್ಗಳಾಗ್ಬೋದು, ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರಗಳಾಗ್ತಾರಲ್ಲ, ಇನ್ವೆಸ್ಟು ತುಂಬಾ ಒಂದು ಲೇಔಟ್ ಮಾಡಬೇಕಂದ್ರೆ ತುಂಬ ಖರ್ಚಾಗಿರುತ್ತೆ. ಅವರು ಸ್ವಂತ ಕೈಯಿಂದ ಖರ್ಚು ಮಾಡಿರ್ತಾರೆ, ಇಲ್ಲ ಜಾಯಿಂಟ್ ವೆಂಡರ್ ಅಂತ ಅಂದ್ಬಿಟ್ಟು ಲ್ಯಾಂಡ್ ಯಾರ್ದೋ ಇರ್ತದೆ, ಇವರು ಇನ್ವೆಸ್ಟ್ ಮಾಡಿ ಏನೋ ಒಂದು ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಸೈಟ್ಗಳು ಇವರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಸೇಲ್ ಆಗಿರಲ್ಲ.
ಇದ್ಯಾಕೆ ಇಂಥ ಕೆಲವೊಂದಷ್ಟು ವಿಚಾರಗಳು ಇವುಗಳಿಗೆ ಪರಿಹಾರ ಯಾವ ಥರ? ಸರ್ ಅದೇನಾಗಿರುತ್ತೆ ನೋಡಿ, ಭೂಮಿ ದೋಷ ಅಂತ ಕರೀತಾರೆ ಅದಕ್ಕೆ. ಭೂಮಿ ಗ್ರಹಗಳು ಭೂಮಿ ದೋಷ ಅಂತ ಕರೀತಾರೆ. ನಾವು ಈಗ ಎನರ್ಜಿಗಳು ಇಲ್ದಿದ್ದ ಜಾಗ ಇಲ್ಲ ಸರ್. ಯಾವ ಥರದ ಎನರ್ಜಿಗಳಾದ್ರೂ ಆಗಿರ್ಬೋದು. ಅಥವಾ ನಮಗೆ ಕೆಲವರು ಹೇಳ್ತಾರೆ ನೆಗೆಟಿವ್ನ ನಮ್ಮದೇ ಇರೋಂಥವ್ರು ಏಲೇನ್ ಅಂತ ನಂಬ್ತಾರೆ. ಅಂದ್ರೆ ನಮ್ಮ ಪಕ್ಕದಲ್ಲಿ ಏಲೇನ್ಗಳು ಓಡಾಡ್ತಾ ಇದ್ದಾವೆ, ಅದು ನಮಗೆ ಗೊತ್ತಿರಲ್ಲ, ಕಣ್ಣು ಕಾಣಿಸಲ್ಲ, ರಾತ್ರಿ ಹೊತ್ತು ಮಾತ್ರ ಬರ್ತಾವೆ, ಬೆಳಗ್ಗೆ ಕಾಣಿಸಲ್ಲ ಅಂತ. ಬಟ್ ನೆಗೆಟಿವ್ಗಳು ರಾತ್ರಿ ಕಾಣಿಸೋ ಬೆಳಗ್ಗೆ ಕಾಣಿಸಲ್ಲ ಅಂತ ಹೇಳ್ತಾರೆ, ಏಲೇನ್ಗಳಿಗೂ ರಾತ್ರಿ ಕಾಣಿಸೋ ಬೆಳಗ್ಗೆ ಕಾಣಿಸಲ್ಲ ಅಂತ ಹೇಳ್ತಾರೆ. ಈಗ ಏಲೇನ್ ನಂಬರ್ ನೆಗೆಟಿವ್ ನಂಬಲ್ಲ, ನೆಗೆಟಿವ್ ಏಲೇನ್ ನಂಬರ್ ದೇವ್ರನ್ನ ನಂಬಲ್ಲ, ಈ ಥರದ್ದೇ ಒಳಗಡೆನೆ ಗೊಂದಲಗಳಿರ್ತದೆ. ಬಟ್ ಈ ಭೂಮಿಗೆ ಸಂಬಂಧಪಟ್ಟಂಗೆ ಭೂಮಿ ಗ್ರಹ ಅಥವಾ ಗ್ರಹ ದೋಷಗಳು ಈ ಥರದ್ದು ಏನಾದರೂ ಒಂದು ಇರ್ತವೆ. ಅಲ್ಲಿ ಎನರ್ಜಿ ಏನಾದರೂ ಡಿಸ್ಕನೆಕ್ಟ್ ಅಂತೀನಿ, ಏನಾದರೂ ಇಂಬ್ಯಾಲೆನ್ಸ್ ಆಗಿತ್ತು ಅಂತಂದ್ರೆ ನಾನು 4 ಮೂಲೆಗೂ ದಿಗ್ಬಂಧನ ಯಾಕೆ ಕೊಟ್ಟಿದ್ದೀನಿ. ಕೆಲವರಿಗೆ ಹೊಲ ಬೆಳೀತಾ ಇಲ್ಲ, ನಾನು ಅಲ್ಲಿ ಹೊಲದಲ್ಲಿ ಏನೋ ರಾಗಿ ಬೆಳೆಯೋಕ್ಕಾಗ್ತಿಲ್ಲ, ಭತ್ತ ಬೆಳೆಯೋಕ್ಕಾಗ್ತಿಲ್ಲ, ಒಂದು ತರಕಾರಿ ಹಾಕೋಕ್ಕಾಗ್ತಿಲ್ಲ, ನಾನು ಅಷ್ಟು ಎಕರೆ ಹೊಲ ಇಟ್ಕೊಂಡು ನಾನು ಏನೂ ಅದು ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ನನಗೆ ಅಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ, ಮಳೆನೂ ಬರ್ತಾ ಇದೆ, ಎಲ್ಲ ವ್ಯವಸ್ಥೆ ಇದೆ ನನಗೆ, ಆರಾಮಾಗಿ ನಾನು ಎಷ್ಟು ನಾನು ಹೊಲ ಉಳ್ತಾ ಇದ್ರು ಕೂಡ ನನಗೆ ಬರ್ತಾ ಇಲ್ವೇ, ಫಲ ಸಿಗ್ತಾ ಇಲ್ವೇ, ಇಷ್ಟರ ಕೊರಗ್ತಾ ಇರ್ತಾರೆ. ಅಂಥವ್ರಿಗೆ ದಿಗ್ಬಂಧನೆ ಮಾಡಿಕೊಟ್ಟಿರ್ತೀನಿ. 4 ಮೂಲೆಗೂ ಒಂದೊಂದು ಅಡಿ ಹಾಕ್ಸಿ ನಾನು ಅಲ್ಲಿ ದಿಗ್ಬಂಧನೆ ಹಾಕ್ಸಿ ಕೊಟ್ಟಿರ್ತೀನಿ ಒಳಗೆ. ಅದಾದ್ಮೇಲೆ ಬೆಳೆ ಬಂದಿದ್ದು ಉಂಟು, ಅದಾದ್ಮೇಲೆ ಸೇಲ್ ಆಗಿದ್ದು ಉಂಟು. ಅದು ರಿಯಲ್ ಎಸ್ಟೇಟ್ ಅವ್ರಿಗೆ ಲೇಔಟ್ ಮಾಡ್ಕೊಂಡಿರೋರ್ಗೆ ಅದು ಸೇಲೂ ಆಗಿದೆ. ಅದು ಬಿಟ್ಟು ಏನಾದರೂ ಬೇರೆ ಏನೋ ಪ್ರಾಬ್ಲಮ್ ಇದೆ, ಈ ಒಂದು ಲೇಔಟ್ಗೆ ಈ ಓನರ್ ಒಬ್ಬರಿಗೆ ಸಮಸ್ಯೆ ಇದೆ, ಅವ್ರಿಗೆ ಸಮಸ್ಯೆ ಏನಾಗಿದೆ, ಫಸ್ಟ್ ಆಫ್ ಆಲ್ ಇದು ನಾವೇನಾದರೂ ಒಂದು ಈ ಥರದ್ದು ಒಂದು ಒಳ್ಳೆ ದುಡ್ಡಿನ ವ್ಯವಹಾರ ಮಾಡಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಆ ಮನುಷ್ಯ ಎಷ್ಟು ಪ್ಯೂರ್ ಇದ್ದಾನೆ ಅಂತ ನೋಡಬೇಕು. ಆ ಮನುಷ್ಯನಿಗೆ ನಿಜವಾಗ್ಲೂ ಅದೃಷ್ಟ ಇದೆಯಾ? ಅದೃಷ್ಟ ಇರೋದಾಗಿರೋ ನನ್ನ ಹತ್ರ ಯಾಕೆ ಬರ್ತಾ ಇದ್ದ? ಕರೆಕ್ಟ್ ಅಲ್ಲ ಸರ್ ಲಾಜಿಕ್ ಇದು. ಅದೃಷ್ಟ ಇರೋನಾಗಿದ್ರೆ ಸ್ವಾಮೀಜಿನೇನು ಹುಡ್ಕೊಂಡ್ಬರ್ತಾರೆ ಇವರು, ಇಲ್ಲ ಅಂತಾನೆ ಬರೋದು. ಬಂದ್ಮೇಲೆ ಅದಾದ್ಮೇಲೆ ಕೆಲಸಗಳು ಅದೇ ತರ ನಾವು ಮಾಡ್ಕೊಟ್ಟಿರ್ತೀವಿ ನೀಟಾಗಿ. ನಾವು ಅವ್ರು ಬಂದಾಗ ಈ ಜಮೀನಿಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ರಿಯಲ್ ಎಸ್ಟೇಟ್ ನಡೆಸ್ತಿರೋ ಓನರ್ಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅದನ್ನು ನೋಡಬೇಕು. ಅದನ್ನ ನೋಡ್ಕೊಂಡಾದ್ಮೇಲೆ ದಿಗ್ಬಂಧನೆ ಕಾರ್ಯನೋ ಅಥವಾ ಇಲ್ಲಾಂದ್ರೆ ಅವ್ರ ಕೊರಳಕ್ಕೆ ಧರಿಸುವಂಥದ್ದ ಅಥವಾ ಅವ್ರನ್ನ ರೆಡಿ ಮಾಡಬೇಕಾ, ಜಮೀನ ರೆಡಿ ಮಾಡಬೇಕಾ, ಏನಾದರೂ ಒಂದು ನಾವು ಅದಕ್ಕೆ ಬೇಕಾಗಿದ್ದಾಗ ಸೈಟ್ದು ಫೋಟೋ ಕೇಳಿರ್ತೀವಿ, ಓನರ್ದು ಫೋಟೋ ಬೇಕಾಗುತ್ತೆ, ಡೀಟೇಲ್ಸ್ ಬೇಕು, ಅಡ್ರೆಸ್ ಬೇಕು, ಇಲ್ಲ ಚೆಕ್ ಮಾಡಿರ್ತೀವಿ, ಡೈರೆಕ್ಟ್ ವಿಸಿಟ್ ಕೊಟ್ಟಿರ್ತೀವಿ. ಏನಾದರೂ ಒಂದು ಕಾರ್ಯ ಸಕ್ಸಸ್ ಆಗಬೇಕು ಅಂದ್ರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತಾನೆ ಡೈರೆಕ್ಟಾಗಿ ಹೇಳ್ಬಿಟ್ಟಿರ್ತೀನಿ ನಾನು. ಸೊ ಯಾವುದೇ ಆಗಿದ್ರು ಅದರಲ್ಲಿ ಕೋರ್ಟ್ಗೆ ಸಂಬಂಧಪಟ್ಟಂಗೆ ಅವುಗಳ ಮೇಲೆ ಏನು ಕೇಸ್ಗಳು ಇಲ್ಲದೆ ಇದ್ರೆ ಕೋರ್ಟ್ ಹೋಗಿದ್ರೆ ನಾನು ತಗೊಳಕ್ಕೆ ಹೋಗಲ್ಲ ಸರ್. ಇಲ್ಲಾಂದ್ರೆ ಅದು ಕೋರ್ಟ್ ಕೇಸ್ ಇತ್ತು ಅಂದಾಗ ಅದನ್ನ ನೀವು ಮುಟ್ಟೋದಿಲ್ಲ ಸರ್. ಯಾಕಂದ್ರೆ ಕೋರ್ಟ್ಗಳಲ್ಲಿ ರೂಲ್ಸ್ಗಳು 1000 ಇದಾವೆ, ಅವುಗಳ ಪ್ರಕಾರವಾಗಿ ನಾವು ಹೋಗ್ಲೇಬೇಕಾಗ್ತದೆ. ಅದು ನಾನಾದ್ರೂ ಅಷ್ಟೇನೆ, ಯಾರಾದ್ರೂ ಅಷ್ಟೇನೆ. ಹಂಗಿದ್ದಾಗ ಅಲ್ಲಿ ಹಾಕಿದ್ದು ತಪ್ಪಂತ ಹೇಳಕ್ಕಾಗಲ್ಲ. ಅಲ್ಲಿ ಹೋಗಿ ಅದನ್ನ ಮುಗಿಸ್ಕೊಂಡು ಬಂದು ಅವಾಗ್ಲೂ ಬಗೆಹರಿದಿಲ್ಲ ಅಂತಂದಾಗ ಅಲ್ಲಿ ಭಾಗ ಅಂತ ಕೊಟ್ಟಿರ್ತಾರೆ ಕೋರ್ಟಲ್ಲಿ. ಅಲ್ಲಿ ಭಾಗ ಅಂತ ಕೊಟ್ಟ ಮೇಲೂ ಕೂಡ ಇಲ್ಲಿ ಭಾಗ ಕೊಡಕ್ ರೆಡಿ ಇರಲ್ಲ. ಇಲ್ಲಿ ಬಂದ್ಮೇಲೂ ಕೂಡ ಅದೇ ದುರ್ಬುದ್ಧಿ ತೋರಿಸ್ತಿರ್ತಾರೆ ಕೆಲವರು ಫ್ಯಾಮಿಲಿಗಳು. ಆ ಥರ ಇದ್ದಾಗ ಏನಾದ್ರು ಒಂದು ದಾರಿ ಮಾಡ್ಬೋದು. ಅಲ್ಲಿ ಕೋರ್ಟಲ್ಲಿ ಪೂರ್ತಿ ಇತ್ಯರ್ಥ ಆಗೋಯ್ತು, ಕೊಡಬೇಕು ಅಥವಾ ಇನ್ನ ಕೊಡಕ್ ಆಗ್ತಾ ಇದೆ, ಹೋರಾಡ್ತಾ ಇದೀವಿ, ಆ ಥರದ್ದು ಏನಾದ್ರು ಒಂದು ಬಗೆಹರಿದಿದ್ರೆ ಮಾಡ್ಬೋದು. ಇಲ್ಲ ಅಲ್ಲೇ ಕೂತಿದೆ, ಇನ್ನೂ ಕೋರ್ಟಲ್ಲೇ ಕೂತಿದೆ ಪತ್ರಗಳು ಅಂದ್ರೆ ಏನೂ ಮಾಡಕ್ ಬರಲ್ಲ. ಸೊ ವೀಕ್ಷಕರು, ಯಾಕಂದರೆ ಇದೊಂದು ಕೋರ್ಟ್ ಕೇಸ್ಗಳು ಬಿಟ್ಟು ನಾರ್ಮಲ್ ಕೆಲವೊಂದು ಲೇಔಟ್ಗಳಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅದು ಡೆವಲಪ್ ಆಗಿರುತ್ತೆ. ಬಟ್ ಅಲ್ಲಿ ಸೈಟ್ಗಳು ಸೇಲ್ ಆಗದೆ ಸಾಕಷ್ಟು ಸೈಟ್ಗಳು ಖಾಲಿನೇ ಇರ್ತವೆ ಸುಮಾರು ವರ್ಷಗಳಾದರೂ. ಅಂಥ ಒಂದಷ್ಟು ವಿಚಾರಗಳಲ್ಲಿ ಅಲ್ಲೇನಾದರೂ ದೋಷಗಳಿದ್ರು, ಭೂಮಿಯಲ್ಲಿ ದೋಷ ಆಗ್ಬೋದು, ಇಲ್ಲ ಬೇರೆ ಏನಾದರೂ ನೆಗೆಟಿವ್ ಎಫೆಕ್ಟ್ಗಳಿದ್ದರೆ ಅಂಥವುಗಳಿಗೆ ಪರಿಹಾರ ಇರುತ್ತೆ. ಅದು ಬಿಟ್ಟು ಬೇರೆ ಥರದ್ದೇನಾದರೂ ಕೇಸ್ಗಳು ಅಂಥವೆಲ್ಲ ಸಾಧ್ಯ ಇಲ್ಲ. ಸೊ ಇದೊಂದಷ್ಟು ಭೂಮಿ ವಿಚಾರ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟವರು ಗುರುವರು. ನೆಕ್ಸ್ಟು ಬೇರೆ ಇನ್ನೂ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತೀನಿ. ನಮಸ್ಕಾರ.